ಹಿಂದಿನ ಎಪಿಸೋಡ್ ಅಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಕೆಲವು ಪ್ರಶ್ನೆಗಳಲ್ಲಿ ಆ ಎಪಿಸೋಡ್ ನ ನಿಲ್ಸಿದ್ವು. ಅದೇನೆಂದ್ರೆ, ನಿಜವಾಗ್ಲೂ ಕರ್ಮವೇ ನಮ್ಮ ಜೀವನವನ್ನು ನಡೆಸೋದಾದ್ರೆ ಇನ್ನು ದೇವರನ್ನು ಯಾಕೆ ಪೂಜಿಸಬೇಕು, ಹೋಮ ಹವನಾದಿಗಳನ್ನು ಯಾಕೆ ಮಾಡಿಸ್ಬೇಕು, ಯಾತ್ರೆಗಳನ್ನ ನದಿ ಸ್ನಾನಗಳನ್ನ ಯಾಕೆ ಮಾಡಬೇಕು ಅನ್ನೋ ಹಲವಾರು ಪ್ರಶ್ನೆಗಳಲ್ಲಿ ಆ ಎಪಿಸೋಡ್ ನ ನಿಲ್ಸಿದ್ವು. ಈ ಎಪಿಸೋಡ್ ಅಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ದ್ವಾದಶಿಯ ದಿನ ಸಾಧು ಸತ್ಪುರುಷರಿಗೆ ನಿಮ್ಮ ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನ್ನದಾನ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಬೆಂಬಲವೂ ಬೇಕಿದೆ. ಹಾಗೆ ನಮ್ಮ ಸಂಸ್ಥೆ ಸೇವಾ ಕಾರ್ಯಗಳು ಹಾಗೂ ನಾವು ನಿಮ್ಮ ಮುಂದೆ ತರುವ ದೇವಾಲಯದ ವಿಡಿಯೋಗಳು, ಅದರ ಜೊತೆ ಇನ್ನೂ ಅನೇಕ ವಿಡಿಯೋಗಳು ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸ್ಕ್ಯಾನರ್ ಹಾಗೂ UPI ಐಡಿಗೆ ನಿಮಗೆ ತೋಚಿದ ಮೊತ್ತವನ್ನು ದೇಣಿಗೆಯಾಗಿ ನೀಡಿ ನಮ್ಮ ಈ ಸೇವಾ ಹಾಗೂ ಧರ್ಮ ಕಾರ್ಯಗಳನ್ನು ಮುಂದುವರಿಸಲು ಸಹಕರಿಸ್ತೀರಾ ಅಂತ ಭಾವಿಸ್ತೇನೆ. ಧನ್ಯವಾದ. ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋ ಅಲ್ಲಿ ನಿಮಗೆ 3 ತರಹದ ಕರ್ಮಗಳ ಬಗ್ಗೆ ಹೇಳಿದ್ದೆ. ಸಂಚಿತ ಕರ್ಮ ಅಂದ್ರೆ ಒಂದು ದೊಡ್ಡ ಡೆಪಾಸಿಟ್ ಎಂದು, ಪ್ರಾರಬ್ಧ ಕರ್ಮ ಅಂದ್ರೆ ನಾವು ಈ ಜನ್ಮದಲ್ಲಿ ಬರುವಾಗ ಸಂಚಿತ ಕರ್ಮದಿಂದ ತರುವ ಒಂದು ಬ್ಯಾಗೇಜ್ ಎಂದು, ಆಗಾಮಿ ಕರ್ಮ ಅಂದ್ರೆ ನಾವು ಈ ಜನ್ಮದಲ್ಲಿ ಮಾಡುವ ಕೆಲಸಗಳಿಂದ ಏರ್ಪಡುವ ಕರ್ಮ ಫಲವೆಂದು ಹೇಳಿದ್ದೆ. ಸ್ನೇಹಿತರೆ, ಇಲ್ಲಿ ನಿಮ್ಗೊಂದು ವಿಷಯ ಹೇಳಬೇಕು. ನಾವು ಈ ಜನ್ಮದಲ್ಲಿ ಮಾಡುವ ತಪ್ಪುಗಳಿಗೆ ಕಾರಣವೇನು ಗೊತ್ತಾ? ಅದು ಪೂರ್ವ ಜನ್ಮದ ವಾಸನಾ ಬಲದಿಂದ. ಅಂದ್ರೆ ಒಬ್ಬ ವ್ಯಕ್ತಿ ಪೂರ್ವ ಜನ್ಮದಲ್ಲಿ ಅತ್ಯಂತ ಕ್ರೂರನಾಗಿದ್ದ ಅಂದ್ಕೊಳ್ಳಿ, ಅವರಿಗೆ ಪೂರ್ವ ಜನ್ಮದ ಹಿಂಸೆ ಅನ್ನೋ ವಾಸನಾ ಬಲವಾಗಿ ನಾಟಿಕೊಂಡು ಹೋಗಿರುತ್ತೆ ಅವರ ಜೀವನದಲ್ಲಿ. ಹೀಗೆ ಗಮನಿಸಿ, ಕೆಲವರು ರೋಡ್ನಲ್ಲಿ ಹೋಗುತ್ತಿರುವಾಗ ಅತ್ಯಂತ ಚಿಕ್ಕ ವಿಷಯಕ್ಕೂ ರೌಡಿಗಳಂತೆ ಅಸಭ್ಯವಾಗಿ ವರ್ತಿಸುತ್ತಿರುತ್ತಾರೆ. ಕೆಲವರಿಗೆ ಹಿಂಸೆ ಎಂಬ, ಕೆಲವರಿಗೆ ಕಾಮವೆಂಬ, ಕ್ರೋಧವೆಂಬ, ಅಹಂಕಾರವೆಂಬ ವಾಸನಾ ಬಲಗಳು ಬಲವಾಗಿ ನಾಟಿಕೊಂಡು ಹೋಗಿರುತ್ತದೆ. ಇದರಿಂದ ಈ ಜನ್ಮದಲ್ಲೂ ಇನ್ನೂ ಹಲವಾರು ಕರ್ಮಗಳನ್ನು ಅಕ್ಯುಮುಲೇಟ್ ಮಾಡಿಕೊಳ್ಳುತ್ತಿರುತ್ತವೆ. ಈಗ ಸ್ವಲ್ಪ ಜಾಗರೂಕತೆಯಿಂದ ಗಮನಿಸಿ. ನಾವು ಪೂಜೆ ಮಾಡಿದರೆ, ಯಾತ್ರೆ ಮಾಡಿದರೆ, ತೀರ್ಥ ಸ್ನಾನ ಮಾಡಿದರೆ ನಮ್ಮ ಪಾಪದ ಕರ್ಮದ ರಾಶಿ ಕಮ್ಮಿ ಆಗದಿದ್ದರೂ ನಮ್ಮ ಪೂರ್ವ ಜನ್ಮದ ವಾಸನಾ ಬಲಗಳು ಕಮ್ಮಿ ಆಗುತ್ತದೆ. ಯಾರಾದರೂ ಒಂದು ವಾರ ಅರುಣಾಚಲಕ್ಕೋ ಅಥವಾ ಕಾಶಿಗೋ ಹೋಗಿ ಪ್ರತಿದಿನ ಬೆಳಗಿನ ಜಾವ ಎದ್ದು ಗಂಗಾ ಸ್ನಾನ ಮಾಡಿ, ಆ ಗಂಗಾ ನದಿಯಿಂದ ನೀರು ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ, ನಂತರ ವಿಶಾಲಾಕ್ಷಿಯ ದರ್ಶನ, ಅನ್ನಪೂರ್ಣಾ ದೇವಿಯ ಪ್ರಸಾದ ಸ್ವೀಕಾರ ಮಾಡಿ, ವಿಶ್ವನಾಥನ ದರ್ಶನ ಮಾಡಿ, ಮಧ್ಯಾಹ್ನ ಮಣಿಕರ್ಣಿಕಾ ಘಾಟಲ್ಲಿ ಸಂಕಲ್ಪ ಸ್ನಾನ ಮಾಡಿ, ಹಾಗೆ ದೋಣಿಯಲ್ಲಿ ವಿಹರಿಸುತ್ತಾ ಎಲ್ಲಾ ಘಾಟ್ಗಳನ್ನು ನೋಡಿಕೊಂಡು ಗಂಗಾ ಆರತಿಯನ್ನು ನೋಡಿ, ನಂತರ ತನ್ನ ಕೋಣೆಗೆ ಹೋಗಿ ಶಿವನನ್ನೇ ನೆನೆಯುತ್ತಾ ತೃಪ್ತಿಯಾಗಿ ಮಲಗಿದೆ ಅಂದ್ಕೊಳ್ಳಿ. ಹೀಗೆ ಒಂದು 7 ದಿನ ಮಾಡಿದರೆ ವಾಪಸ್ ಮನೆಗೆ ಬಂದಾಗ ನಮ್ಮಲ್ಲಿ ಬಲವಾಗಿ ನಾಟಿಕೊಂಡು ಹೋಗಿರುವ ಪೂರ್ವ ಜನ್ಮದ ವಾಸನಾ ಬಲಗಳು ತುಂಬಾ ಕಮ್ಮಿ ಆಗಿರುತ್ತದೆ. ಎಂಥ ಕ್ರೋಧವಿದ್ದವನಿಗೂ, ಅಹಂಕಾರವಿದ್ದವನಿಗೂ ಅದೆಲ್ಲ ಕಮ್ಮಿಯಾಗಿ ಅವನ ಒಳಗಿರುವ ಸಾತ್ವಿಕ ಭಾವನೆಗಳು ಜಾಗೃತಿಯಾಗುತ್ತದೆ. ಇನ್ನು ಎರಡನೇ ವಿಷಯವೇನೆಂದರೆ, ನಾವು ಸದಾ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಾ, ಸತ್ಕರ್ಮಗಳನ್ನು ಆಚರಿಸುತ್ತಾ, ನಿಜವಾಗಿಯೂ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಿಕೊಂಡು, ಅನ್ನದಾನ ಮಾಡಿಕೊಂಡು, ವೃದ್ಧಾಶ್ರಮಗಳಲ್ಲಿ, ದೇವಾಲಯಗಳಲ್ಲಿ ಸೇವೆ ಮಾಡಿಕೊಂಡು ಬಂದರೆ ಆ ಭಗವಂತ ನಮ್ಮ ಕರ್ಮಗಳನ್ನು ನ್ಯೂಟ್ರಲೈಸ್ ಮಾಡುತ್ತಾನೆ, ಅಂದ್ರೆ ತಟಸ್ಥಗೊಳಿಸುತ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಕರ್ಮವನ್ನು ತೆಗೆಯುವುದಿಲ್ಲ. ನ್ಯೂಟ್ರಲೈಸ್ ಹೇಗೆ ಮಾಡುತ್ತಾನೆ ಅಂದರೆ, ಇಂದು ನಿಮ್ಮ ಕರ್ಮದಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ನಿಮ್ಮ ಕೈ ತೆಗೆಯಬೇಕು ಎಂದು ಬರೆದಿದೆ ಅಂದ್ಕೊಳ್ಳಿ. ಆ ಕರ್ಮವನ್ನು ಭಗವಂತ ನೀವು ಮನೆಯಲ್ಲೇ ಕೂತು ತರಕಾರಿ ಕಟ್ ಮಾಡುವಾಗ ತಿಳಿಯದೆ ನಿಮ್ಮ ಬೆರಳನ್ನು ಕತ್ತರಿಸಿಕೊಂಡು ಚಿಕ್ಕ ಗಾಯವಾಗುತ್ತದೆ. ಇಲ್ಲಿ ನೀವೇ ಗಮನಿಸಿ, ಭಗವಂತ ನಿಮ್ಮ ಕರ್ಮವನ್ನು ತೆಗೆಯಲಿಲ್ಲ, ಅದೇ ಕರ್ಮವನ್ನು ನ್ಯೂಟ್ರಲೈಸ್ ಮಾಡಿ ಒಂದು ಚಿಕ್ಕ ಗಾಯದ ರೂಪದಲ್ಲಿ ನಿಮಗೆ ಅನುಭವಿಸುವ ಹಾಗೆ ಮಾಡಿದ. ಹೀಗೆ ಮಾಡಬೇಕಾದರೆ ನಾವು ಸದಾ ಸತ್ಕಾರ್ಯಗಳನ್ನು ಮಾಡಬೇಕು, 10 ಜನಕ್ಕೆ ಉಪಯೋಗವಾಗುವ ಹಾಗೆ ಬದುಕಬೇಕು, ನಿಸ್ವಾರ್ಥವಾಗಿ ಜೀವಿಸಬೇಕು. ಆಗ ಭಗವಂತ ನಮ್ಮ ಕರ್ಮಗಳನ್ನು ನ್ಯೂಟ್ರಲೈಸ್ ಮಾಡುತ್ತಾನೆ. ಇನ್ನು 3ನೇ ವಿಷಯವೇನೆಂದರೆ, ನಾವು ಭಕ್ತಿಯಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಆಳವಾಗಿ ಇಳಿದಾಗ ಆ ಭಗವಂತ ನಮ್ಮ ಕರ್ಮಗಳನ್ನು ಆನಂದವಾಗಿ ಅನುಭವಿಸುವ ಹಾಗೆ ಮಾಡ್ತಾನೆ. ಇದು ಹೇಗೆ? ಯಾರಾದರೂ ಕರ್ಮವನ್ನು ಆನಂದವಾಗಿ ಅನುಭವಿಸಲು ಸಾಧ್ಯವಾ ಎಂಬ ಅನುಮಾನ ನಿಮಗೆ ಬರಬಹುದು. ಇಲ್ಲೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಿಮ್ಮ ಕರ್ಮದಲ್ಲಿ ಅಂದು 1 ಹೊತ್ತಿನ ಊಟ ಕಸಿಯಬೇಕು ಎಂದು ಬರೆದಿದೆ ಅಂದ್ಕೊಳ್ಳೋಣ. ನೀವು ನಿಮ್ಮ ಊಟದ ತಟ್ಟೆಯನ್ನು ಕೈಯಲ್ಲಿ ಹಿಡಿದು ಇನ್ನೇನ್ ತಿನ್ಬೇಕು, ಅಷ್ಟರಲ್ಲಿ ಬೇರೆ ಊರಲ್ಲಿ ಓದುತ್ತಿರುವ ನಿಮ್ಮ ಮಗನೋ ಮಗಳೋ ಬಂದು ಅಮ್ಮ ಹಸಿವಾಗ್ತಿದೆ ಎಂದು ಕೇಳಿದಾಗ ಅಂದಿನ ಆಹಾರ ಅಷ್ಟೇ ಇದ್ರೂ ನೀವು ಆನಂದವಾಗಿ ಆ ತಟ್ಟೆಯನ್ನು ಅವರಿಗೆ ಕೊಡ್ತೀರಾ. ಇದೇ ಕರ್ಮವನ್ನು ಇನ್ನೊಂದು ರೀತಿಯೂ ಅನುಭವಿಸಬಹುದು. ನೀವು ನಿಮ್ಮ ಊಟದ ತಟ್ಟೆಯನ್ನು ಕೈಯಲ್ಲಿ ಹಿಡಿದು ಕೂತಾಗ ಯಾರು ಬಂದು ಆ ತಟ್ಟೆಯನ್ನು ಕಸಿದು ಬಿಸಾಕಿ ನಿಮ್ಮನ್ನು ನಿಂದಿಸಿ ಹೋದರೆ, ಅಂಥ ಪರಿಸ್ಥಿತಿಯಲ್ಲಿ ನೀವಿದ್ರೆ ಇದೇ ನೋಡಿ, ಅಂದಿನ ಅನ್ನ ಕಸಿಯುವುದು ನಿಮ್ಮ ಕರ್ಮ. ಭಗವನ್ ಚಿಂತನೆಯಲ್ಲಿ ಇದ್ದವನಿಗೆ ಒಂದು ತರ, ಇಲ್ಲದವನಿಗೆ ಇನ್ನೊಂದು ತರ ಅದೇ ಪರಿಸ್ಥಿತಿಯನ್ನು
ಕಲ್ಪಿಸಿದ ಭಗವಂತ. ಇನ್ನು 4ನೇ ವಿಷಯವೇನೆಂದರೆ, ಕರ್ಮವೇ ನಿಜವಾದ್ರೆ ಇನ್ನು ನಾವ್ಯಾಕೆ ಪೂಜೆ ಮಾಡಬೇಕು, ಉಪಾಸನೆ ಮಾಡಬೇಕು, ಜಪ ಮಾಡಬೇಕು, ಹಾಗೂ ನೀವೇ ನಿಮ್ಮ ಚಾನೆಲ್ಗಳಲ್ಲಿ ಸಾಮೂಹಿಕ ಹೋಮಗಳನ್ನು ಮಾಡಿಸ್ತೀರಾ, ಹಾಗೂ ಪರಿಹಾರಕ್ಕೆ ಕಾಲಭೈರವಾಷ್ಟಕದಂತಹ ಶ್ಲೋಕಗಳನ್ನು ಓದಿ ಅಂತೀರಾ ಎಂಬ ಪ್ರಶ್ನೆಗಳು ನಿಮಗೆ ಬರಬಹುದು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಕರ್ಮದಲ್ಲಿ 2 ರೀತಿಯಾದ ಕರ್ಮಗಳಿರ್ತವೆ. ಒಂದು ಆಬ್ಸಲ್ಯೂಟ್ ಕರ್ಮ, ಅಂದ್ರೆ ಅನುಭವಿಸಿ ತೀರಬೇಕಾದ ಕರ್ಮ. ಉದಾಹರಣೆಗೆ, ಒಬ್ಬ ಜೀವಿ ಒಂದು ಅಂಗವೈಕಲ್ಯದಿಂದ ಹುಟ್ಟಿದ ಅಂದ್ಕೊಳ್ಳಿ, ಆತ ಅದನ್ನು ಬೇರೆ ದಾರಿಯೇ ಇಲ್ಲದೆ ಅನುಭವಿಸಿ ತೀರಬೇಕಷ್ಟೇ. ಇನ್ನೊಂದು ಕಂಡೀಷನಲ್ ಕರ್ಮ, ಅಂದ್ರೆ ಯಾರೋ ಒಬ್ರು ಅವರ ಜೀವನದಲ್ಲಿ ತೀರ ಬಡ ಕುಟುಂಬದಲ್ಲಿ ಜನಿಸಿದ್ರು ಅಂದ್ಕೊಳ್ಳೋಣ. ಅವರ ಜೀವನದ ಕಾಲಘಟ್ಟದಲ್ಲಿ ಯಾರೋ ಒಬ್ಬರ ಆಧ್ಯಾತ್ಮಿಕ ಚಿಂತಕರ ಅಥವಾ ಗುರುಗಳ ಪರಿಚಯವಾಗಿ ಅವರ ಮಾರ್ಗದರ್ಶನದಂತೆ 41 ದಿನ ಕನಕದಾರ ಸ್ತೋತ್ರದ ಪಾರಾಯಣ ಮಾಡಿ 41ನೇ ದಿನ ಒಂದು 10 ಜನಕ್ಕೆ ಅನ್ನದಾನ ಮಾಡಿದ ನಂತರ ನಿರೀಕ್ಷಿತವಾದ ತಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಅಥವಾ ಯಾವುದೋ ಮೂಲದಿಂದ ಅವರಿಗೆ ಬರಬೇಕಾದ ಆಸ್ತಿಯೋ ಹಣವೋ ಬಂದು ತಮ್ಮ ಬಡತನವೆಲ್ಲ ನೀಗಿ ಹೋಯ್ತು ಅನ್ಕೊಳ್ಳೋಣ. ಇದು ಕಂಡೀಷನಲ್ ಕರ್ಮ. ಅಂದ್ರೆ ನಿಮ್ಮ ಜೀವನದಲ್ಲಿ ಗುರುಗಳ ಅನುಗ್ರಹದಿಂದ 41 ದಿನ ಈ ಕಾರ್ಯ ಮಾಡಿದರೆ ಮಾತ್ರ ನಿಮಗೆ ಸಂಪತ್ತು ಐಶ್ವರ್ಯನು ಸಿಗಲಿ ಎಂದು ಇರುತ್ತದೆ. ಉದಾಹರಣೆಗೆ, ಪೂರ್ವ ಜನ್ಮದ ಕರ್ಮಫಲದಿಂದ ತೀರ ದೀನರಾಗಿ ದರಿದ್ರದಲ್ಲಿ ಬದುಕುತ್ತಿರುವವರು ಒಂದು ಒಣಗಿದ ನಲ್ಲಿಕಾಯಿ ದಾನ ಕೊಟ್ಟ ಮಾತ್ರಕ್ಕೆ ಶಂಕರರ ಅನುಗ್ರಹದಿಂದ ಬಂಗಾರದ ನಲ್ಲಿಕಾಯಿನ ಮಳೆಯೇ ಸುರಿಸಿ ಲಕ್ಷ್ಮೀ ಕಟಾಕ್ಷವಾಗಿ ಅವರ ದರಿದ್ರವೆಲ್ಲ ನಿವಾರಣೆಯಾಗಲಿಲ್ಲವೇ? ಹಾಗೆ ಇನ್ನು ಮುಂದಿನ ವಿಷಯ, ನಾವು ಮಾಡುವ ಪೂಜೆಗಳಿಂದ, ಜಪದಿಂದ, ಯಾತ್ರೆಗಳಿಂದ, ಅನ್ನದಾನದಿಂದ, ಸೇವೆಯಿಂದ ನಮಗಾಗುವ ಪ್ರಯೋಜನ ಏನು ಎನ್ನುವ ಪ್ರಶ್ನೆಗೆ ಉತ್ತರ. ನೀವು ಯಾವುದಾದರೂ ದೇವಾಲಯದಲ್ಲಿ ಸೇವೆ ಮಾಡಿದರೆ, ಅಥವಾ ಅರುಣಾಚಲದಲ್ಲೋ ಕಾಶಿಯಲ್ಲೋ ಅನ್ನದಾನ ಮಾಡಿದರೆ, ಅಥವಾ ತೀರ್ಥಯಾತ್ರೆ ಮಾಡಿದರೆ ನಿಮ್ಮ ಪುಣ್ಯದ ಖಾತೆ ವಿಪರೀತ ಜಾಸ್ತಿಯಾಗಿ ನಿಮ್ಮ ಕೆಟ್ಟ ಕರ್ಮಾನುಭವ ನಿಮಗೆ ತಿಳಿಯದ ಹಾಗೆ ಆಗುತ್ತದೆ. ಅದು ಹೇಗೆ ಅಂದ್ರೆ, ನಿಮಗೆ ಬರುವ ಸಂಬಳ 30,000 ಎಂದು ಭಾವಿಸೋಣ. ನೀವು ನಿಮ್ಮ ಸಾಲದ EMI 15,000 ಕಟ್ಟುತ್ತಿದ್ದೀರಿ. ಒಂದು ವೇಳೆ ನಿಮಗೆ ಅಚಾನಕ್ ಆಗಿ 1.5 ಲಕ್ಷ ಬೋನಸ್ ಬಂತು ಎಂದು ಭಾವಿಸಿ. ನೀವು ಸುಲಭವಾಗಿ ನಿಮ್ಮ ಸಾಲ ತೀರಿಸುವುದಿಲ್ಲವೇ? ಹಾಗೆ ನೀವು ಸಂಪಾದಿಸಿದ ಪುಣ್ಯದಿಂದ ನಿಮಗೆ ಸುಖ ಬರುತ್ತದೆ. ಆ ಸುಖದಿಂದ ನಿಮಗೆ ಪಾಪದಿಂದ ಬಂದ ಕಷ್ಟ ಅನುಭವಕ್ಕೆ ಬರುವುದಿಲ್ಲ. ಆ ಕರ್ಮವನ್ನು ಸಲೀಸಾಗಿ ಪಾರಾಗುತ್ತೀರಾ. ಹಾಗೆ ನಮ್ಮ ಋಷಿಗಳು ಕೆಲವು ಮಂತ್ರಗಳಲ್ಲಿ, ಸ್ತೋತ್ರಗಳಲ್ಲಿ ನಮ್ಮ ಕರ್ಮಾನುಭವವನ್ನು ಕಮ್ಮಿ ಮಾಡುವ ಶಕ್ತಿಯನ್ನು ನಿಕ್ಷಿಪ್ತ ಮಾಡಿದ್ದಾರೆ. ನಾವು ನಿತ್ಯ ಆ ಮಂತ್ರಗಳ, ಸ್ತೋತ್ರಗಳ ಪಾರಾಯಣ ಮಾಡುವುದರಿಂದ ಖಂಡಿತವಾಗಿಯೂ ಕೆಟ್ಟ ಕರ್ಮಗಳು ಕಮ್ಮಿಯಾಗುತ್ತದೆ. ಸ್ನೇಹಿತರೆ, ಇದು ಕರ್ಮ ಸಿದ್ಧಾಂತದ ಬಗ್ಗೆ ಇನ್ನೊಂದು ವಿಡಿಯೋ. ಮುಂದಿನ ವಿಡಿಯೋಲ್ಲಿ ನಿಮಗೆಲ್ಲ ಸಾಮಾನ್ಯವಾಗಿ ಬರುವ ಪ್ರಶ್ನೆಗಳು ಅದೇನೆಂದರೆ, ಪಾಪ ಮಾಡುವವರು, ದೌರ್ಜನ್ಯ ಮಾಡುವವರು ಯಾಕೆ ಸುಖವಾಗಿರುತ್ತಾರೆ? ಈ ಭೂಮಿಯ ಮೇಲೆ ನಡೆಯುವ ಪ್ರತಿಯೊಂದಕ್ಕೂ ಮೇಲಿರುವ ಈಶ್ವರನೇ ಕಾರಣವಾದ ಮೇಲೆ ಇನ್ನು ಪಾಪಗಳು, ಪುಣ್ಯಗಳು ಹೇಗೆ ಬರುತ್ತವೆ? ಇನ್ನು ನರಕದಲ್ಲಿ ನಮ್ಮ ಪಾಪಗಳಿಗೆ ಶಿಕ್ಷೆ ಅನುಭವಿಸುತ್ತೇವೆ, ಆದರೂ ಹುಟ್ಟಿದ ಮೇಲೆ ಈ ಕಷ್ಟಗಳು ಯಾಕೆ? ಕರ್ಮ ಅನುಭವಿಸದೆ ಆತ್ಮಹತ್ಯೆ ಮಾಡಿಕೊಂಡರೆ ಏನಾಗುತ್ತದೆ? ಮಾಡಿದ ಪಾಪಕ್ಕೆ ಅಲ್ಲೇ ಶಿಕ್ಷೆ ಹಾಕಿದರೆ ಮುಗಿಯುತ್ತದೆ ಅಲ್ವಾ? ಮತ್ಯಾಕೆ ಕಾಯಬೇಕು? ಮೋಕ್ಷ ಅಂದ್ರೆ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ವಿಡಿಯೋಲಿ ನೋಡೋಣ. ಅರುಣಾಚಲ ಶಿವ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದೇನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.